ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಗುವಂಥ ಸಮಯ ಬಂದಿದೆ. ನಿಮ್ಮ ಹಳೆಯ ಸಮಸ್ಯೆಗಳು ದೂರ ಆಗುವಂಥ ಸಮಯ ಕೂಡ ಬಂದಾಗಿದೆ. ನಿಮ್ಮ ಸಮಯ ಇವಾಗ ಶುರು ಆಗ್ತಾ ಇದೆ. ಹಣ, ಆಸ್ತಿ, ಅಂತಸ್ತು ಯಾವುದು ನಿಮ್ಮ ಕೈ ಸೇರ್ತಾ ಇದೆ. ನಿಮ್ಮ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆ ನಿಮ್ಮ ಜೀವನನೇ ಬದಲಾವಣೆ ಮಾಡ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು, ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮಕರ ರಾಶಿಯವ್ರಿಗೆ ಯಾವಾಗ ಕೇಳಿದ್ರು ಕೂಡ ಮಕರ ರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ, ಏನು ಕೆಲಸದಲ್ಲೂ ಯಶಸ್ಸಿಲ್ಲ, ಅದಿಲ್ಲ ಇದಿಲ್ಲ ಅನ್ನೋದೇ ಜಾಸ್ತಿ ಆಗಿತ್ತು. ಒಳ್ಳೇದು ನಡೆಯುತ್ತೆ ಅಂತಂದ್ರೂ ಕೂಡ ಮಕರ ರಾಶಿಯವರೇ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನಮ್ಗೆ ಕೆಟ್ಟದೇ ಆಗೋದು, ನಮ್ಗೆ ಒಳ್ಳೆಯದೇ ಆಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಆದರೆ ಇವಾಗ ಏನಾಗಿದೆ, ಗುರುಬಲ ಬರ್ತಾ ಇದೆ. ನಿಮಗೆ ಗುರು ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅದರಲ್ಲೂ ಉಚ್ಚ ರಾಶಿಯಾದ ಕಟಕ ರಾಶಿನಲ್ಲಿ ಸಂಚಾರ ಮಾಡ್ತಿದ್ದಾನೆ. ನೇರ ದೃಷ್ಟಿ 7ನೇ ಮನೆಯಿಂದ ಲಗ್ನದ ಮೇಲೆ ಬಿದ್ದಿದೆ. ಸೊ ಗುರು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೋಟಿ ಪುಣ್ಯ ಬಂದಾಯ್ತಲ್ವಾ, ಇವಾಗ ನಿಮಗೆ ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡ್ಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಗಂಡು ಹೆಣ್ಣು ಸಿಗುವಂಥ ಸಮಯ. ಖಂಡಿತವಾಗ್ಲೂ ನೀವು ಇವಾಗ ಪ್ರಯತ್ನ ಪಟ್ಟರೆ ಒಳ್ಳೆ ಜಾಗದಿಂದ ವಧು ಅಥವಾ ವರ ಬರುವಂಥದ್ದು, ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗೋದು, ಮದುವೆ, ಗೃಹ ಪ್ರವೇಶ, ಹೋಮ ಹವನಗಳನ್ನ ಮಾಡಿಸೋವಂಥ ಒಂದು ಒಳ್ಳೆಯ ಸಮಯ ಆಗಿದೆ. ಇದ್ರ ಜೊತೆಗೆ ಏನು ಅಂತಂದರೆ, ಏನಾದರೂ ನ್ಯೂ ಸ್ಟಾರ್ಟಪ್ ಮಾಡಬೇಕು. ತುಂಬ ದಿವಸಗಳಿಂದ ಅಂದ್ಕೊಂಡಿರ್ತೀರ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು, ಆದರೆ ಟೈಮ್ ಚೆನ್ನಾಗಿಲ್ಲ, ನನಗೆ ಏನು ಕೆಲಸ ಮಾಡಿದ್ರೂ ಕೈ ಹಿಡಿತಿಲ್ಲ ಅಂತ. ಆದರೆ ಇವಾಗ ಆ ಸಮಯ ಬಂದಿದೆ. ಯಾವುದೇ ಕಾರಣಕ್ಕೂ ಹಿಂಜರಿದಿರ ನೀವೇನಾದರೂ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಹಣ, ಆಸ್ತಿ, ಐಶ್ವರ್ಯ, ಗೌರವ ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ಸೊ ಸಂತೋಷವಾಗಿ ಖುಷಿಯಿಂದ ನೀವಿವಾಗ ನ್ಯೂ ಹೊಸ ಕೆಲಸಗಳೇನಾದ್ರು ಮಾಡಬೇಕು ಅಂತಂದರೆ ನೀವು ಸ್ಟಾರ್ಟ್ ಮಾಡ್ಬೋದು. ಎರಡನೇದಾಗಿ ಏನು ಅಂತಂದರೆ, ನಿಮಗೆ 2ನೇ ಮನೇಲಿ ರಾಹು ಇದ್ದಾನೆ. ಗುರು ಬಂದು ನಿಮ್ಮನ್ನು ಎಷ್ಟೇ ಸಾಫ್ಟ್ ಮಾಡಿದ್ರೂ ಕೂಡ ಮಾತನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಏನೋ ಮಾತಾಡ್ತೀನಿ, ನನಗೆ ಬಿಡು ಏನು ಪ್ರಾಬ್ಲಮ್ ಇಲ್ಲ, ನಾನು ಇವಾಗ ಚೆನ್ನಾಗಿದ್ದೀನಿ ಅಂತ ಏನಂದ್ರೆ ಅದು ಮಾತಾಡೋಕ್ಕೆ ಹೋದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಯಾವುದು ಪ್ರತಿಫಲನೆ ಸಿಗ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಮಾತನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡು ಮಾತಾಡಿ, ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ. 2ನೇ ಮನೇಲೇ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆಯೂ ಇರುತ್ತೆ. ಸ್ವಲ್ಪ ಅದನ್ನು ನೋಡ್ಕೋಬೇಕಾಗತ್ತೆ ನೀವು. ಇನ್ನು ನಿಮಗೆ ನೋಡಿ, 3ನೇ ಮನೆಯಲ್ಲಿ ಶನಿಯ ಸಂಚಾರ ಜೊತೆಗೆ ಗುರುವಿನ ದೃಷ್ಟಿ ಕೂಡ ಬಿದ್ದಿದೆ. ಸೊ ಇದರಿಂದ ಏನಾಗುತ್ತೆ, ಧೈರ್ಯನೂ ತುಂಬ ಜಾಸ್ತಿ ಇದೆ. ಇಷ್ಟು ದಿವಸ ಮೊಂಡು ಧೈರ್ಯ ಅಂತಾರಲ್ಲ, ಆ ಥರ ಮೊಂಡು ಧೈರ್ಯ ಇರ್ತಿತ್ತು. ಆದರೆ ಇವಾಗ ಹಂಗಲ್ಲ. ಸ್ವಲ್ಪ ನೀವು ಪಡ್ತಿರೋ ಧೈರ್ಯದಲ್ಲೂ ಕೂಡ ಒಂದು ಕಾನ್ಫಿಡೆಂಟ್ ಬಂದುಬಿಡುತ್ತೆ. ಇಲ್ಲ ನಾನು ಮಾಡ್ತೀನಿ, ನನ್ನ ಕೈಲಾಗತ್ತೆ, ನನಗೆ ಏನೋ ಒಂದು ಕೆಲಸ ನನಗೆ ತಿಳ್ಕೊಂಡಿದ್ದೀನಿ, ಸಕ್ಸಸ್ ಆಗೇ ಆಗ್ತೀನಿ ಅನ್ನೋಂಥ ಕಾನ್ಫಿಡೆಂಟ್ ಧೈರ್ಯ ಬರುತ್ತೆ. ಜೊತೆಗೆ ಏನಂದರೆ, ನಿಮ್ಮ ತಮ್ಮ ತಂಗಿ ಅಥವಾ ಸ್ನೇಹಿತರಿಂದನೂ ಕೂಡ ಲಾಭಗಳಾಗುವಂಥ ಸಮಯ ಆಗಿರುತ್ತೆ. ಕೆಟ್ಟದ್ದು ಬಯಸ್ತೀನಿ ಅಂತ ಬಂದವರು ಕೂಡ ಒಳ್ಳೆಯದನ್ನು ಬಯಸಲೇಬೇಕಲ್ಲಪ್ಪ ಇವರಿಗೆ ಅನ್ನೋಂಥ ಸಂದರ್ಭ ಕ್ರಿಯೇಟ್ ಆಗಿಬಿಡುತ್ತೆ. ಇನ್ನು 4ನೇ ಮನೆ ಅಂತ ನೋಡೋಕ್ಕೆ ಬಂದಾಗ ಕುಜನ ಸಂಚಾರ, ಭೂಮಿಯಿಂದ ಲಾಭಗಳಾಗತ್ತೆ. ನೀವೇನಾದ್ರು ಮನೆ ತೊಗೋಬೇಕು, ಆಸ್ತಿ ತೊಗೋಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ. ಅಥವಾ ಭೂಮಿ ವ್ಯವಹಾರ ಮಾಡುವಂಥವ್ರು, ಸೈಟ್ಗಳು ತೊಗೊಳ್ಳೋದು, ಮಾರೋದು, ವ್ಯವಹಾರ ಮಾಡ್ತಿರೋರಿಗೂ ಕೂಡ ಒಳ್ಳೆಯದಾಗತ್ತೆ. ಅದೇ ಗುರು ನಿಮಗೆ 5ನೇ ಮನೆಗೆ ಸಂಚಾರ ಮಾಡಿದಾಗೂ ಕೂಡ ಅದೇ ನಿಮಗೆ ಅದು ದುಪ್ಪಟ್ಟಾಗತ್ತೆ. ಜೊತೆಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಏನಾದರೂ ಒಳ್ಳೆ ಲಾಭಗಳನ್ನ ನೋಡುವಂಥ ಸಮಯ ಕೂಡ ಬಂದಿದೆ. ಇನ್ನು 5ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇದೆ. 5ನೇ ಮನೆಯಿಂದ 6ನೇ ಮನೆಗೂ ಕೂಡ ಸೂರ್ಯ ಸಂಚಾರ ಮಾಡ್ತಾನೆ. ಸೊ ಈ ಸಂದರ್ಭದಲ್ಲಿ ಗೌರ್ಮೆಂಟ್ ಕಡೆಯಿಂದ ಕೆಲಸಗಳಾಗುವಂಥದ್ದು,
ಅಥವಾ ರಾಜಕಾರಣಿಗಳಿಂದ ಕೆಲಸಗಳಾಗುವಂಥದ್ದು. ನೀವೇನಾದರೂ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಅಥವಾ ರಾಜಕಾರಣಿಗಳೇನಾದರೂ ಆಗಿತ್ತು ಅಂದರೆ ಖಂಡಿತ ಅದರಲ್ಲೂ ಕೂಡ ಸಕ್ಸಸ್ನ ನೋಡುವಂಥ ಒಂದು ಟೈಮ್ ಬಂದಾಗಿರುತ್ತೆ. ಸೊ ಹಾಗಾಗಿ ಬಂದಿರುವಂಥ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಪ್ರಯತ್ನನ ಜಾಸ್ತಿ ಪಡಿ. 6ನೇ ಮನೆಯಲ್ಲಿ ನಿಮಗೆ ಬುಧ ಮತ್ತು ಶುಕ್ರರ ಸಂಚಾರ ಕೂಡ ಇದ್ದಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ವಿನ್ ಆಗ್ತೀರಾ. ಬ್ಯಾಂಕ್ ಲೋನ್ಗಳಾಗುತ್ತೆ, ಯಾವುದಾದ್ರೂ ಕೇಸ್ಗಳಿದ್ರೆ ನಿಮ್ಮ ಪರವಾಗುತ್ತೆ. 6ನೇ ಮನೆಯಿಂದ 7ನೇ ಮನೆಗೆ ಸಂಚಾರ ಮಾಡಿ ಸೂರ್ಯನೂ ಕೂಡ ನಿಮಗೆ 6ನೇ ಮನೆಗೆ ಬರ್ತಾನೆ. ಆವಾಗೂ ಕೂಡ ನಿಮ್ಮ ಎಲ್ಲ ಕೆಲಸಗಳು ಉನ್ನತ ರೀತಿಯಲ್ಲಿ ಆಗುತ್ತೆ, ಎಸ್ಪೆಷಲಿ ಗೌರ್ಮೆಂಟ್ ಕೆಲಸಗಳು. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ ಅಂದರೆ ವಿನ್ ಆಗ್ತೀರಾ, ಗೌರ್ಮೆಂಟ್ ಕೆಲಸಗಳು ಸಿಗುತ್ತೆ. ಅದೇ 8ನೇ ಮನೆಗೆ ಅಂತ ಶುಕ್ರ ಬುಧ ಬಂದಾಗ ಸ್ವಲ್ಪ ಅಂದರೆ 7ನೇ ಮನೆಗೆ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಜಾಸ್ತಿ ಆಗೋದು. ಇವಾಗ ಆಲ್ರೆಡಿ ಗುರು ಇರೋದ್ರಿಂದ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿ ಜಾಸ್ತಿ ಆಗಿರುತ್ತೆ. ಶುಕ್ರ ಬುಧ ಬಂದಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರೀತಿ ವಿಶ್ವಾಸ ಆಗುವಂಥದ್ದು ಅಥವಾ ಏನಾದ್ರು ಟ್ರಾವೆಲ್ ಮಾಡುವಂಥದ್ದು, ಒಂದು ಸ್ವಲ್ಪ ಹ್ಯಾಪಿಯಾಗಿ ಮನೆಯಲ್ಲಿ ಕಾಲ ಕಳೆಯುವಂಥದ್ದು ಕೂಡ ನಿಮಗೆ ಕ್ರಿಯೇಟ್ ಆಗುತ್ತೆ. ಇನ್ನು 8ನೇ ಮನೆ ಅಂತ ಬಂದಾಗ ಕೇತು ಸಂಚಾರ ಇದೆ. ಸೊ ಇಲ್ಲಿ ಆರೋಗ್ಯದಲ್ಲಿ ಕೆಲವು ಸಮಸ್ಯೆ ಬರುತ್ತೆ. ಮೂಳೆಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು, ಡೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಈ ವಿಚಾರದಲ್ಲಿ ಒಂಚೂರು ಕೇರ್ಫುಲ್ ಆಗಿರಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು? ವಿದ್ಯಾರ್ಥಿಗಳಿಗೂ ಟೈಮ್ ಚೆನ್ನಾಗಿದೆ, ಹಾಗೆ ರೈತರಿಗೂ ಕೂಡ ಸಮಯ ತುಂಬ ಚೆನ್ನಾಗಿದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಗುರುಗಳ ಮಂತ್ರ ಪಠನೆಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು, ಇದನ್ನು ಕೂಡ ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಜೊತೆಗೆ ಇನ್ನೊಂದು ಪರಿಹಾರ ಏನು ಮಾಡ್ಕೋಬೋದು ಅಂತಂದರೆ, ದುರ್ಗಾದೇವಿಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಮನೆಯಲ್ಲೇ ಓಂ ದುಂ ದುರ್ಗಾಯೈ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನವೂ ಪಠನೆ ಮಾಡ್ತಾರೆ. ನಿಮ್ಮ ಕೈಲಿ ಎಷ್ಟು ಸತಿ ಹೇಳ್ಕೊಳಕ್ಕಾಗತ್ತೆ, 5 ಸತಿಯಿಂದ ಹಿಡಿದು 108 ಸತಿವರೆಗೂ ಕೂಡ ನೀವು ಪ್ರಾರ್ಥನೆ ಮಾಡ್ಕೋಬೋದು. ಅದನ್ನು ನೀವು ಪಠನೆ ಮಾಡೋದ್ರಿಂದ ಏನಾಗುತ್ತೆ, ಸಣ್ಣ ಪುಟ್ಟ ನೆಗೆಟಿವಿಟಿ ಬರ್ತಿದ್ರು ಕೂಡ ಅದರಿಂದ ಅದು ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ.